ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ತಮ್ಮ ಬೆಂಬಲವೇ ನನಗೆ ಶ್ರೀರಕ್ಷೆ. ನಾಳೆ ಭಾರತ ಪಾಕಿಸ್ತಾನದ ನಡುವೆ ದುಬೈನಲ್ಲಿ ಚಾಂಪಿಯನ್ಸ್ ಟ್ರಾಫಿ ಕ್ರಿಕೆಟ್ ಪಂದ್ಯ ನಡೆಯಲಿದೆ. ಇದನ್ನು ನಾನು ಕ್ರಿಕೆಟ್ ಉತ್ಸವ ಅಂತ ಕರಿತೀನಿ. ಕ್ರಿಕೆಟ್ ಉತ್ಸವ, ಕ್ರಿಕೆಟ್ ಸಂಭ್ರಮ. ಕ್ರೀಡೆ ಅನ್ನೋದೇ ಹಾಗೆ, ಅದು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸುತ್ತೆ. ಕ್ರೀಡೆ ನಮಗೆ ಕ್ರೀಡಾ ಮನೋಭಾವನೆಯನ್ನು ಕೊಡುತ್ತೆ. ಅದು ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮಗೆ ಈ ಕ್ರೀಡಾ ಮನೋಭಾವನೆ ಅನ್ನೋದು ಬೇಕು. ಕ್ರೀಡಾ ಮನೋಭಾವನೆ ಅಂತಂದರೆ ಸೋಲು ಗೆಲುವು ಎರಡನ್ನೂ ಕೂಡ ಸಮಾನ ಮನಸ್ಸಿನಲ್ಲಿ ಸ್ವೀಕಾರ ಮಾಡೋದು, ಅದು ಕ್ರೀಡಾ ಮನೋಭಾವನೆ. ಸೊ ಕ್ರೀಡೆ ಅದನ್ನು ಕೊಡ್ತಾ ಹೋಗುತ್ತೆ ನಮಗೆ. ಸೊ ನಾಳೆ ನಡೆಯುವ ಪಂದ್ಯ ಏನಿದೆ, ಇದರಲ್ಲಿ ಯಾವ ತಂಡ ಗೆಲ್ಲುವ ಚಾನ್ಸಸ್ ಜಾಸ್ತಿ ಇದೆ? ಭಾರತ ಮತ್ತು ಪಾಕಿಸ್ತಾನ ಎರಡು ತಂಡಗಳ ನಡುವೆ ಇರುವ ವ್ಯತ್ಯಾಸಗಳು ಯಾವುದು? ಹಾಗೆಯೇ ಭಾರತ ತಂಡದ ಪ್ಲಸ್ ಪಾಯಿಂಟ್ ಮತ್ತು ನೆಗೆಟಿವ್ ಅಂಶಗಳು ಯಾವುದು? ಪಾಕಿಸ್ತಾನದ ತಂಡದ ಪ್ಲಸ್ ಪಾಯಿಂಟ್ ಮತ್ತು ನೆಗೆಟಿವ್ ಅಂಶಗಳು ಯಾವುವು? ಇದನ್ನೆಲ್ಲ ಈ ಸಂದರ್ಭದಲ್ಲಿ ನಾವು ವಿಶ್ಲೇಷಣೆ ಮಾಡೋಣ. ಮೊದಲು ಸ್ಪಷ್ಟಪಡಿಸ್ಬೇಕು, ನಾನು ಕ್ರಿಕೆಟ್ ಪ್ರೇಮಿ, ಕ್ರಿಕೆಟ್ ಆಡಿದವನು. ಸೊ ಕ್ರಿಕೆಟ್ ನನಗೆ ಬಹಳ ಇಷ್ಟ. ಕ್ರಿಕೆಟ್ ಬಗ್ಗೆ ನನಗೆ ಪ್ರೀತಿ, ಮೋಹ ಎಲ್ಲ ಇದೆ. ಇದನ್ನು ಸ್ಪಷ್ಟಪಡ್ತಾ ಸಬ್ಜೆಕ್ಟ್ಗೆ ಬರ್ತೀನಿ. ನಾಳಿನ ಪಂದ್ಯ ಏನಿದೆ, ಬಹುತೇಕ ಕ್ರೀಡಾ ತಜ್ಞರ ಪ್ರಕಾರ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಈ ಪಂದ್ಯದಲ್ಲಿ ಭಾರತ ಗೆಲುವಿನ ಚಾನ್ಸಸ್ ಏನಿದೆ 60-40 ಇದೆ ಅಂತ ಕೆಲವರು ಹೇಳ್ತಾರೆ, 80-20 ಅಂತ ಕೆಲವರು ಹೇಳ್ತಾರೆ. ಈ 80-20 ಅಂತ ಪಾಕಿಸ್ತಾನದ ಕೆಲವು ಕ್ರಿಕೆಟ್ ತಜ್ಞರು ಕೂಡ ಇದೇ ಮಾತನ್ನು ಹೇಳ್ತಾರೆ. ಚಾನ್ಸಸ್ ಇಸ್ ಪಾಕಿಸ್ತಾನ ಗೆಲ್ಲುವ ಚಾನ್ಸಸ್ 20%, ಹಾಗೆಯೇ ಭಾರತ ಗೆಲ್ಲುವ ಚಾನ್ಸಸ್ 80% ಅಂತಾರೆ. ಇನ್ನು ಕೆಲವರು 60-40, ಭಾರತ 60% ಭಾರತ ಗೆಲ್ಬೋದು, 40% ಪಾಕಿಸ್ತಾನ ಗೆಲ್ಬೋದು. ಸೊ ಒಂದು ಅಂಶ ಅಂತಂದರೆ ಪಾಕಿಸ್ತಾನ ಅತಿ ಹೆಚ್ಚಿನ ಒತ್ತಡದಲ್ಲಿದೆ. ಕಂಪ್ಯಾರಿಟಿವ್ಲಿ ಭಾರತದ ಮೇಲೆ ಅಷ್ಟು ಒತ್ತಡ ಇಲ್ಲ, ಪಾಕಿಸ್ತಾನದ ಮೇಲೆ ಆ ಒತ್ತಡ ಇದೆ. ಗೆಲ್ಲಲೇಬೇಕು ಅನ್ನುವ ಒತ್ತಡ. ಸೊ ಬಹಳಷ್ಟು ಮಾಧ್ಯಮಗಳು ಇದು ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಅಂತ, ಸಮರ, ಯುದ್ಧ. ಪಾಕಿಸ್ತಾನದಲ್ಲೂ ಅಂಥ ಜನ ಇದ್ದಾರೆ, ಇಲ್ಲೂ ಇದ್ದಾರೆ. ಅದನ್ನ ಯುದ್ಧ 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 ಅಂಥೇಳಿ ಈ ಆಟಗಾರರ ಮೇಲೆ ಅಗತ್ಯಕ್ಕಿಂತ ಹೆಚ್ಚು ಒತ್ತಡವನ್ನು ಸೃಷ್ಟಿ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ಇನ್ನೂ ಹಾರಿಬಲ್ ಆದ ಸಿಚುವೇಶನ್ ನಿರ್ಮಾಣ ಆಗಿದೆ. ಸೊ ಏನಾದರೂ ಸೋತ್ರ ಆ ತಂಡದ ಆಟಗಾರರು ದುಬೈದಲ್ಲೇ ಇರಬೇಕು, ವಾಪಸ್ ಪಾಕಿಸ್ತಾನಕ್ಕೆ ಹೋಗೋ ಹಾಗೂ ಇಲ್ಲ. ಆ ಸಿಚುವೇಶನ್ ಅಲ್ಲಿದೆ. ಪಾಕಿಸ್ತಾನದ ಪ್ರಧಾನಿಗಳೇ ಆ ಮಾತನ್ನು ಹೇಳಿಬಿಟ್ಟಿದ್ದಾರೆ, ನೋಡಿ ಇಂಡಿಯಾವನ್ನು ಸೋಲಿಸ್ಬೇಕು, ನಾವು ಇಂಡಿಯಾ ಹೊಡೆದಾಕಬೇಕು. ಸೊ ತಾವು ಇಂಡಿಯಾದ ಪ್ಲೇಯರ್ ಜೊತೆ ಸ್ನೇಹದಿಂದ ಇರಬಾರದು, ಅಂತರವನ್ನು ಕಾಪಾಡ್ಕೋಬೇಕು, ಅವ್ರ ಜೊತೆ ನಗಬಾರದು. ಇಂತಹ ಕ್ಷುಲ್ಲಕ ಅಯೋಗ್ಯ ಹೇಳಿಕೆಯನ್ನು ಪಾಕಿಸ್ತಾನದ ಪ್ರಧಾನಿ ನೀಡಿದ್ದಾರೆ. ಅಲ್ಲಿಯ ಜನ ಕೂಡ ಹಾಗೆ ಇದ್ದಾರೆ. ಸೊ ಅದೊಂದು ಯುದ್ಧ ಅನ್ನುವ ರೀತಿಯಲ್ಲಿ ನಾವು ಬಗ್ ಬಡಿತೀವಿ ಭಾರತವನ್ನು. ನಾವು 3 ಯುದ್ಧದಲ್ಲಿ ಭಾರತ ಬಗ್ ಬಡಿತೀವಿ ಅಂತ ಸುಳ್ಳುಗಳನ್ನ ಹೇಳ್ಕೊಂಡು ಭ್ರಮೆ ಸೃಷ್ಟಿಸ್ಕೊಂಡು ಓಡಾಡ್ತಿದ್ದಾರೆ. ಸೊ ಭಾರತದ ಮೇಲೆ ಆ ಸಮಸ್ಯೆ ಇಲ್ಲ. ಸೊ ಅದರ ಜೊತೆಗೆ ಈ ಪಂದ್ಯ ನಡೆಯುತ್ತಿರುವುದು ದುಬೈನಲ್ಲಿ. ಒಂದು ರೀತಿಯಲ್ಲಿ ದುಬೈ ಅನ್ನುವುದು ಭಾರತದ ಕ್ರಿಕೆಟ್ ತಂಡ ಆಟಗಾರರಿಗೆ ಅದು ಹೋಮ್ ಪಿಚ್ ಇದ್ದಾಗೇನೆ, ಬೇರೆ ಅಲ್ವೇ ಅಲ್ಲ. ಅದ್ರ ಜೊತೆಗೆ ಸುತ್ತಾಟ, ಇನ್ನೊಂದು ಎಲ್ಲೋ ಹೋಗೋದು, ಇನ್ನೊಂದು ಕಡೆ ಇನ್ನೊಂದು ಸ್ಟೇಡಿಯಮ್ಗೆ ಆಡೋದು, ಅಂಥ ಒಂದೇ ಕಡೆ ಅವರು ಆಡೋದು. ಅದರಿಂದ ಅದು ಒಂದು ಪ್ಲಸ್ ಪಾಯಿಂಟ್ ಭಾರತಕ್ಕೆ. ಒಂದೇ ಸ್ಥಳದಲ್ಲಿ ಪಾಕಿಸ್ತಾನಕ್ಕೆ ಆಗಲ್ಲ. ಅವ್ರು ನಿನ್ನೆ ಬಂದು ದುಬೈಗೆ ಬಂದು ಇಳಿದ್ರು, ಇವತ್ತೆಲ್ಲ ಯು ಸಿ ದಟ್ ಗ್ರೌಂಡ್ನಲ್ಲಿ ತರಬೇತಿಗಳನ್ನ, ಟ್ರೈನಿಂಗ್ಗಳನ್ನ ನಡೆಸಿದ್ರು. ಪ್ರೆಷರ್ ಅವ್ರ ಮೇಲೆ ಅತಿ ಹೆಚ್ಚಿನ ಪ್ರೆಷರ್ ಇದೆ. ಅದ್ರ ಜೊತೆಗೆ ಎರಡೂ ತಂಡಗಳು ಹೋಲಿಸಿದರೆ ಪಾಕಿಸ್ತಾನ ತಂಡದಲ್ಲಿರುವಷ್ಟು ರಾಜಕೀಯ ನಮ್ಮ ತಂಡದಲ್ಲೂ ಇದೆ. ಸೊ ದರ್ ಇಸ್ ಅ ಫೈಟ್ ಬಿಟ್ವೀನ್ ಕ್ಯಾಪ್ಟನ್ ರೋಹಿತ್ ಶರ್ಮಾ, ದೆನ್ ಗೌತಮ್ ಗಂಭೀರ್ ಇದೆ. ಆದರೆ ಪಾಕಿಸ್ತಾನದಲ್ಲಿ ಇನ್ನೂ ಹಾರಿಬಲ್ ಆಗೋಗ್ಬಿಟ್ಟಿದೆ. ಆ ಕಾರಣಕ್ಕೇ ಈಗ ಇನ್ನೊಬ್ಬ ಮುಖ್ಯ ಕೋಚನ್ನು ನೇಮಿಸಿದ್ದಾರೆ ಇದೇ ತಂಡಕ್ಕೆ, ಇದೇ ಮ್ಯಾಚ್ ಸಲುವಾಗಿ, ಮುದಸ್ಸರ್ ನಜರ್ ಅಂತ.
ಅವ್ರು ಪಾಕಿಸ್ತಾನ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ರು ಅಂತ ನನ್ನ ನಂಬಿಕೆ ಒಂದು ಕಾಲದಲ್ಲಿ. ಸೊ ಅದು ಅವರಿಗೆ UAE ಪಿಚ್ಗಳು ಅದು ಹೇಗೆ ವರ್ತನೆ ಮಾಡುತ್ತೆ ಎಲ್ಲ ಗೊತ್ತಂತೆ. ಸೊ ಆ ಕಾರಣಕ್ಕೆ ಅವ್ರನ್ನ ನೇಮಿಸಿ ಏನಾದರೂ ಮಾಡಿ ಭಾರತವನ್ನು ಬಡಿಬೇಕು ಅಂತ. ಅದ್ರ ಮಜಾ ಗೊತ್ತಾ ನಿಮಗೆ? ಇವ್ರಿಗೆ ಎಷ್ಟು ಇಂಡಿಯಾದ ಒಬ್ಸೆಷನ್ನಲ್ಲಿರುವವರಿಗೆ ಪಾಕಿಸ್ತಾನದವರಿಗೆ ಅಂದರೆ ಇವತ್ತು ಒಂದು ನಡೆದೋಯ್ತು ಲಾಹೋರ್ನಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ಪಂದ್ಯ ಇತ್ತು. ಇವತ್ತು ಇನ್ನೂ ನಡೀತಾ ಇದೆ ನಾನು ಈ ವಿಶ್ಲೇಷಣೆ ಮಾಡಬೇಕಾದ್ರೆ. ಸೊ ಯೂಶ್ವಲಿ ಪಂದ್ಯ ನಡಿಬೇಕಾದ್ರೆ ಯಾವ ಎರಡು ತಂಡಗಳು ಭಾಗವಹಿಸ್ತಾವೋ ಅವರ ರಾಷ್ಟ್ರಗೀತೆಯನ್ನು ಅಲ್ಲಿ ಹಾಕಲಾಗುತ್ತೆ, ಬಂದು ನಿಂತ ಗೌರವ ಸಲ್ಲಿಸೋದು ಭಾಳ ಅದ್ಭುತವಾದ. ಸೊ ಇವತ್ತು ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ತಂಡ ಮ್ಯಾಚ್ ಇರೋದ್ರಿಂದ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾದ ರಾಷ್ಟ್ರಗೀತೆಯನ್ನು ಅಲ್ಲಿ ನುಡಿಸ್ಬೇಕಾಗಿತ್ತು. ಅದರ ಬದಲು ಭಾರತದ ರಾಷ್ಟ್ರಗೀತೆ ಬಂದೋಗ್ಬಿಡ್ತದೆ. ಇದು ವರದಿಗಳಾಗೋ ಮಾಧ್ಯಮದಲ್ಲಿ, ನಾನೇನು ಅವ್ರಿಗೆ ಹೋಗಿಲ್ಲ, ಮಾಧ್ಯಮಗಳಲ್ಲಿ ಹಾಕಿರುವ ವರದಿ ದೊಡ್ಡ ಮುಖಭಂಗ ಆಗೋಯ್ತು. ಅಂದರೆ ಎಲ್ಲರಿಗೂ ಒಬ್ಸೆಷನ್ ಇಸ್ ಇಂಡಿಯಾ. ಪಾಕಿಸ್ತಾನದಲ್ಲಿ ವಿಲ್ ಹ್ಯಾವ್ ಟು ಬೀಟ್ ಇಂಡಿಯಾ. ಸೊ ನಮ್ಮಲ್ಲೂ ಏನು ಕಮ್ಮಿ ಇಲ್ಲ, ನಮ್ಮಲ್ಲೂ ಕೂಡ ಪಾಕಿಸ್ತಾನವನ್ನು ಬೀಟ್ ಮಾಡಬೇಕು ಅಂತ ಶುರುವಾಗುತ್ತೆ. ಯಾಗ ಯಜ್ಞ ಇಂಥದ್ದನ್ನೆಲ್ಲ ನಾವು ಒಂದು ಕಡೆ ಮಾಡ್ತೀವಿ. ಎರಡು ತಂಡಗಳ ಮೇಲೂ ಪ್ರೆಷರ್ ಇದೆ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ. ಇನ್ನು ನಮ್ಮ ಗ್ರೂಪ್ನಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಪ್ರಥಮ ಸ್ಥಾನದಲ್ಲಿ ಇದರ ರೇಟ್ ಪ್ರಕಾರ ನ್ಯೂಜಿಲೆಂಡ್ ಇದೆ, ಪಾಕಿಸ್ತಾನ ಲಾಸ್ಟ್ ಇದೆ ಅನ್ನೋದು. ಇನ್ನೊಂದು ತಂಡಗಳ ಶಕ್ತಿ, ಇದನ್ನು ನೋಡ್ತಾ ಹೋಗೋಣ. ಮೊದಲು ನೀವು ಪಾಕಿಸ್ತಾನ ತಂಡಕ್ಕೆ ಬಂದರೆ, ಪಾಕಿಸ್ತಾನದ ಬ್ಯಾಟಿಂಗ್ನಲ್ಲಿ ಮೊಹಮ್ಮದ್ ರಿಜ್ವಾನ್ ಅವರ ಕ್ಯಾಪ್ಟನ್ ಅವರು ಮೇಲೆ ಅವಲಂಬಿತ ಆಗಿದೆ. ಇನ್ನೊಬ್ಬರು ಬಾಬರ್ ಅಜಮ್ ಕೂಡ ಅತ್ಯುತ್ತಮವಾದ ಬ್ಯಾಟ್ಸ್ಮನ್, ಬಟ್ ಅವ್ರಿಗೆ ಫಾರ್ಮ್ ಕಳ್ಕೊಂಡಿದ್ದಾರೆ. ಸೊ ಇತ್ತೀಚೆಗೆ ಮೊನ್ನೆ ನಡೆದ ಯಾವುದು ಮುಂದೆ 40 ರನ್ ಹೊಡೋದು ಅಂತ ನೆನಪು. ಅವರೇ ಮೇಜರ್ ಆಗಿ. ಇನ್ನು ಉಳಿದಂತೆ ಅವರು ಫಕರ್ ಜಮಾನ್ ಅವರು ಪಂದ್ಯದಿಂದ ಹೊರಗೆ ಹೋಗಿದ್ದಾರೆ. ಭಾರತ ವಿರುದ್ಧ ಸೆಂಚುರಿ ಎಲ್ಲ ಹೊಡೆದಿದ್ರು. ಅವರು ಈಗ ಈ ಒಂದು ಚಾಂಪಿಯನ್ಸ್ ಟ್ರಾಫಿಯಲ್ಲಿ ಆಡುವ ಚಾನ್ಸಸ್ ಕಡಿಮೆ. ಆ ಕಾರಣಕ್ಕಾಗಿ ಇದು ಒಂದು ಬಹಳ ದೊಡ್ಡ ಹೊಡೆತ ಅಂತ. ಅದರ ಜೊತೆಗೆ ಸೊ ಅವರಿಗಿರೋದು ಒಬ್ಬರೇ ಮೇಜರ್ ಸ್ಪಿನ್ನರ್ ಅಂತ, ಅಬ್ರಾರ್ ಅಹಮದ್ ಅಂತ. ಸ್ಪಿನ್ ಚೆನ್ನಾಗೇ ಮಾಡ್ತಾರೆ ಅವರು, ಅನುಮಾನ ಬೇಕಾಗಿಲ್ಲ. ಅದರ ಜೊತೆಗೆ ಏನು ಅಂದರೆ, ಈ ಮೊನ್ನೆ ಏನು ಬಾಂಗ್ಲಾ ಇಂಡಿಯಾ ಮ್ಯಾಚ್ ನಡೀತಲ್ಲ, ಅದರ ಪಕ್ಕದ ಪಿಚ್ನಲ್ಲಿ ನಡೀತಾ ಇದೆ, ತಾಯಿ ಇರೋದು. ಅದರಿಂದ ಪಿಚ್ನಲ್ಲಿ ಅಂತಹ ವ್ಯತ್ಯಾಸ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಸ್ಲೋ ಪಿಚ್ಚು. ಅದರ ಜೊತೆಗೆ ಬಾಲಿಂಗ್ನಲ್ಲಿ ನೀವು ಚೆನ್ನಾಗಿ ಬಾಲಿಂಗ್ ಮಾಡಿದೆ, ಲೈನ್ ಲೆಂತ್ ಇಟ್ಕೊಂಡು ಮಾಡಿದರೆ ಫಾಸ್ಟ್ ಬಾಲಿಂಗ್ ಕೂಡ ಹೆಲ್ಪ್ ಮಾಡುತ್ತೆ. ನಮ್ಗೆ ಗೊತ್ತಾಗಿದೆ ಅದು. ನಮ್ಮ ಮೊಹಮ್ಮದ್ ಶಮಿ ಅವರು 5 ವಿಕೆಟ್ ಪಡೋರು ಬಾಂಗ್ಲಾ ವಿರುದ್ಧ. ಸೊ ಸ್ವಿಂಗ್ ಬಾಲಿಂಗ್ನಲ್ಲಿ ನೀವು ಪರ್ಫೆಕ್ಟ್ ಆಗಿದ್ರೆ ಇಟ್ ವಿಲ್ ಹೆಲ್ಪ್, ಅನುಮಾನ ಬೇಕಾಗಿಲ್ಲ. ಆದರೆ ಸ್ಪಿನ್ನರ್ ಏನಿದ್ದಾರೆ, ಸ್ಪಿನ್ನರ್ ವಿಲ್ ಪ್ಲೇ ದರ್ ಗೇಮ್. ಬಟ್ ಕಳೆದ ಮ್ಯಾಚ್ನಲ್ಲಿ ಸ್ಪಿನ್ನರಿಗೆ ಅಂತ, ಭಾರತದ ಸ್ಪಿನ್ನರಿಗೆ ಬಾಂಗ್ಲಾ ವಿರುದ್ಧ ಅಂಥ ಯಶಸ್ಸು ದೊರಕಲಿಲ್ಲ. ಸೊ ಅದರಿಂದ ನಾಳೆನೂ ಹಾಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾಳೆ ಸೊ ಟಫ್ ಫೈಟ್ ಇರುತ್ತೆ ಅನ್ನೋದು ಅನುಮಾನ ಬೇಕಾಗಿಲ್ಲ. ಅದರ ಜೊತೆಗೆ ಪಾಕಿಸ್ತಾನದ ಸಮಸ್ಯೆ ಅಂದರೆ ಫಾಸ್ಟ್ ಬೌಲರ್ಸ್ ಇದ್ದಾರೆ, ಭಾಳ ಅದ್ಭುತವಾದ ಬಾಲಿಂಗ್ ಅಂದ್ಕೋತಾರೆ, ಬಟ್ ಕನ್ಸಿಸ್ಟೆನ್ಸಿ ಇಲ್ಲ ಅವ್ರ ಬಾಲಿಂಗ್ನಲ್ಲಿ ಅಂತ. ಅಂದರೆ ಈ ಕ್ರಿಕೆಟ್ ಅನ್ನೋದಿದೆ ನೋಡಿ, ಅದೊಂದು ಆರ್ಟ್ ಅಂತ, ಅದು ಕಲೆ. ಕೇವಲ ಒಗೆದು ಬಿಡೋದಲ್ಲ, ಬೌದ್ಧಿಕತೆ ಬೇಕು, ಬುದ್ಧಿವಂತಿಕೆ ಬೇಕು, ಆವಾಗ ಇಟ್ ವಿಲ್ ವರ್ಕ್. ಆದರೆ ಪಾಕಿಸ್ತಾನದಲ್ಲಿ ಅಂಥ ಬುದ್ಧಿವಂತಿಕೆ ಕಾಣಲ್ಲ ಅವ್ರದ್ದು ಅಂತ. ಫಾಸ್ಟಾಗಿ ಒಗಿ ಅವರು ಶಾಹಿನ್ ಅಫ್ರಿದಿ ಅವರು ದ ಫಾಸ್ಟೆಸ್ಟ್ ಬೌಲರ್. ಬಟ್ ಏನು ಅಂದರೆ ಆ ಜಾಣತನ ಕಾಣಲ್ಲ ಅವ್ರಿಗಿಂತ. ಹ್ಯಾರಿಸ್ ಏನಿದ್ದಾರೆ ಅವರು ಬೆಟ್ರ್ ಅಂತ, ಅವರು ಬೆಟ್ರ್ ಬಾಲಿಂಗ್ ಮಾಡಬಲ್ಲರು. ಅವರು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಲೈನ್ ಆ್ಯಂಡ್ ಲೆಂತ್ ಮೇಲೆ ನಿಮ್ಗೆ ಕಂಟ್ರೋಲ್ ಇಲ್ದಿದ್ರೆ ಸೊ ಡಿಫಿಕಲ್ಟ್. ಸೊ ಅದರ ಜೊತೆಗೆ ಮಿಡ್ಲ್ ಆರ್ಡರ್ನಲ್ಲೂ ಕೂಡ ಅವರ ಕನ್ಸಿಸ್ಟೆನ್ಸಿ ಇಲ್ಲವೇ ಇಲ್ಲ. ಯಾವ ಟೈಮಿಗೆ ಅವ್ರು ಹೆಂಗೆ ಆಡ್ತಾರೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಅಂತ. ಸೊ ಹೀಗಾಗಿ ಪಾಕಿಸ್ತಾನ ಗೆಲ್ಲುವ ಚಾನ್ಸಸ್ 20 to 40% ನಡುವೆ ಇದೆ, ಅದಕ್ಕೂ ಜಾಸ್ತಿ ಇಲ್ಲ. ಬಟ್ ಕ್ರಿಕೆಟ್ ಈಸ್ ಫುಲ್ ಆಫ್ ಅನ್ಸರ್ಟನಿಟೀಸ್, ಏನು ಬೇಕಾದ್ರೂ ಆಗ್ಬೋದು. ಇದು ಜನರಲಿ ಅಬ್ಸರ್ವೇಷನ್. ಅದ್ರ ಜೊತೆಗೆ ದಟ್ ಏನು ಆಟ ನಡೀತಾ ಇತ್ತು UAEದಲ್ಲಿ, ಅದು ಭಾರತದ ನೆಲ ಇದ್ದಾಗ. ಇನ್ನು ಭಾರತ ತಂಡದಕ್ಕೆ ಬಂದರೆ
ನನಗೆ ಗೊತ್ತಿಲ್ಲ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಏನಿದ್ದಾರೆ ಅವರ ತಮ್ಮ ಕ್ರಿಕೆಟ್ ಬದುಕಿನ ಕೊನೆಯ ಹಂತಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ದೆರ್ ಇಸ್ ಸಮಥಿಂಗ್ ರಾಂಗ್ ಅಂತ. ರೋಹಿತ್ ಶರ್ಮಾ ಬ್ಯಾಟಿಂಗ್ನಲ್ಲೂ ಹಾಗೆ ವಿರಾಟ್ ಕೊಹ್ಲಿ ಅಂತ ಅದ್ಭುತ ಬ್ಯಾಟ್ಸ್ಮನ್, ಯಾಕೆ ಅವ್ರು ಮಿಸ್ ಹೊಡಿತಿದ್ದಾರೆ ಅನ್ನೋದ್ರ ಬಗ್ಗೆ ಸುನಿಲ್ ಗಾವಸ್ಕರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಟೆಕ್ನಿಕಲಿ ಎಲ್ಲಿ ತಪ್ಪಾಗ್ತಿದೆ ವಿರಾಟ್ ಕೊಹ್ಲಿ ಅದು ಅಂತ ಆಗುತ್ತೆ. ಕ್ರಿಕೆಟ್ ಅನ್ನೋದು ಹಾಗೆ, ನೀವು ಎಲ್ಲ ಕಾಲವೂ ಕೂಡ ಒಂದೇ ರೀತಿ ಕ್ರಿಕೆಟ್ ಆಡಬೇಕಾಗಲ್ಲ. ಅದು ಫಾರ್ಮ್ ಅಂತ ಕರಿತೀವಿ, ಆ ಫಾರ್ಮ್ ಇರಬೇಕು. ಒಂದ್ಸಲ ಫಾರ್ಮ್ ಹೋಗ್ಬಿಟ್ರೆ ಮತ್ತೆ ಆ ಫಾರ್ಮನ್ನು ವಾಪಸ್ ಪಡೆಯೋದಿರುತ್ತಲ್ಲ, ವಾಪಸ್ ಫಾರ್ಮಿಗೆ ಬರೋದು ಇದೆಯಲ್ಲ, ದ್ಯಾಟ್ ಈಸ್ ಅದು ಸುಲಭವಾದುದಲ್ಲ ಅಂತ. ಆಲ್ವೇಸ್ ಇಟ್ ವಿಲ್ ಟೇಕ್. ಅದರಿಂದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರು ಕೂಡ ಫಾರ್ಮ್ಗಾಗಿ ಬರ್ತಿದ್ದಾರೆ. ಬಟ್ ರೋಹಿತ್ ಶರ್ಮಾ ಫಾರ್ಮ್ ಇಲ್ದಿದ್ರು ಕೂಡ 40-50 ಹೊಡಿತಾ ಇರ್ಬೋದು. ಆದರೆ ರೋಹಿತ್ ಶರ್ಮಾ ಹಾಗಲ್ಲ. ರೋಹಿತ್ ಶರ್ಮಾ ಇಸ್ ಎ ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಟ್ಸ್ಮನ್, ಕ್ರಾಫ್ಟ್ಸ್ಮನ್. ಅವರು ಒಟ್ಟು ಆಡುವ ರೀತಿ ಇದೆಯಲ್ಲ ಅದು ಡಿಫ್ರೆಂಟ್ ಅಂತ. ಆದರೆ ಆ ಫಾರ್ಮ್ ಕಾಣ್ತಾ ಇಲ್ಲ. ಸೊ ಅದರ ಜೊತೆಗೆ ನಾನು ಲಾಸ್ಟ್ ಮ್ಯಾಚ್ನಲ್ಲಿ ನೋಡಿದೆ. ಸೊ ನೀವು KL ರಾಹುಲ್ನ ಇಟ್ಕೊಂಡಿದ್ದೀರಿ. KL ರಾಹುಲ್ ಬ್ಯಾಟಿಂಗ್ ಕಳಿಸೋಕ್ಕಿಂತ ಮೊದಲು ಅಕ್ಷರ್ ಪಟೇಲ್ ಕಳಿಸ್ತೀರಿ. KL ರಾಹುಲ್ ಈಗಾಗಲೇ 7 ಸೆಂಚುರಿಗಳನ್ನು ಹೊಡೆದವರು. ಸೊ ಒಂದು ಕಡೆ ವಿಕೆಟ್ ಬೀಳ್ತಾ ಇದೆ. ಅಂಥ ಸಂದರ್ಭದಲ್ಲಿ ರಾಹುಲ್ ಈ ಗೌತಮ್ ಗಂಭೀರ್ದೆಲ್ಲ ಇದೇ ರೀತಿ ಕಾಣುತ್ತೆ. ನೀವು ಇದಕ್ಕಿದ್ದಾಗ ಓಪನಿಂಗ್ ಮಾಡ್ತಾ ಇದ್ದವರು ರಾಹುಲ್ ಅವರು, ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಮಾಡಿದವರು. ಅವರನ್ನು ನೀವು 5-6 ವಿಕೆಟ್ ಬೀಳೋವರೆಗೆ ಕಾಸ್ಬಿಟ್ಟು ಅಕ್ಷರ್ ಪಟೇಲ್ ಅವರು ಇವ್ರನ್ನ ಕಳಿಸಿ ನಂತರ ಕಳಿಸಿ. ಬಟ್ ಅವ್ರು ಆಡಿದ್ರು, ಮ್ಯಾಚ್ ಗೆಲ್ಲಿಸಿದ್ರು. ಬಟ್ ಅದು ಲೋವರ್ ಆರ್ಡರ್ನಲ್ಲಿ ರಾಹುಲ್ ಅಂತವ್ರನ್ನ ಕಳಿಸಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಅಂತ ಅಲ್ವಾ. ಸೊ ಆದರೆ ಅದು ಕಾಣ್ತಾ ಇಲ್ಲ. ಇನ್ನು ಶ್ರೇಯಸ್ ಅಯ್ಯರ್ ಅವರು ಫಾರ್ಮಲ್ಲಿದ್ದಾರೆ. ಲಾಸ್ಟ್ ಮ್ಯಾಚ್ನಲ್ಲಿ ಅವರು ಸಾಧ್ಯ ಆಗಿಲ್ಲ. ಬಟ್ ಹೇಳೋಕ್ಕಾಗಲ್ಲ, ಈ ಕ್ಯಾನ್ ಕಮ್ ಬ್ಯಾಕ್ ಅಂತ. ಅದರ ಜೊತೆಗೆ ಇನ್ನೊಂದು ಸ್ಪಿನ್ನರ್ಸ್ಗಳಲ್ಲಿ ಸೊ ವರುಣ್ ಚಕ್ರವರ್ತಿ ವಾಪಸ್ ಬರ್ತಾರಾ ಇಲ್ವೋ ಅಂತ ಚರ್ಚೆ. ವಾಪಸ್ ಅವ್ರನ್ನ ಈ ಮ್ಯಾಚಿಗೆ, ನಾಳಿನ ಮ್ಯಾಚಿಗೆ ತಗೋತಾರಾ ಅನ್ನುವ ಇದೆ. ಯಾಕಂದರೆ ಕುಲ್ದೀಪ್ ಯಾದವ್ ಲಾಸ್ಟ್ ಮ್ಯಾಚ್ನಲ್ಲಿ ಚೆನ್ನಾಗೇ ಬಾಲಿಂಗ್ ಮಾಡಿದ್ರು, ಆದರೆ ವಿಕೆಟ್ ಅವರಿಗೆ ನಿರೀಕ್ಷೆ ಅಂತ ಬರಲೇ ಇಲ್ಲ. ಸೊ ಆ ಕಾರಣಕ್ಕಾಗಿ ಸ್ಪಿನ್ನರ್ ಬದಲಾವಣೆ ಮಾಡಿದ್ರೆ ವರುಣ್ ಚಕ್ರವರ್ತಿಗೆ ಅವಕಾಶ ಕೊಡ್ತಾರೆ. ಅದು ವರುಣ್ ಚಕ್ರವರ್ತಿ ಕುಲ್ದೀಪ್ ಇಬ್ಬರು ಇರ್ತಾರ ಗೊತ್ತಿಲ್ಲ. ಬಹಳಷ್ಟು ಕ್ರಿಕೆಟ್ ತಜ್ಞರ ಪ್ರಕಾರ ಏನು ಬಾಂಗ್ಲಾ ವಿರುದ್ಧ ಆಡಿದ ತಂಡ ಇದೆಯಲ್ಲ, ಅದೇ ತಂಡವನ್ನು ಉಳಿಸ್ಕೊಳ್ಳಾಗತ್ತೆ ಅಂತ ಹೇಳಲಾಗ್ತಾ ಇದೆ. ನನಗೆ ಗೊತ್ತಿಲ್ಲ. ಅದ್ರ ಜೊತೆಗೆ ಮೊಹಮ್ಮದ್ ಶಮಿಯವರು ವಾಪಸ್, ಇಂಡಿಯಾದ ಕ್ರಿಕೆಟ್ ಅಂದರೆ ಹಂಗೆ ಕಣ್ರಿ, ವಾಪಸ್ ಬಂದ ಮೇಲೆ ಅತ್ಯದ್ಭುತವಾಗಿ ಅವರು ಬೌಲಿಂಗ್ ಮಾಡಿದ್ರು, 5 ವಿಕೆಟ್ ತಗೊಂಡ್ರು. ಇಂಡಿಯಾದ ಕ್ರಿಕೆಟ್ನ ಇದು ಅಂದರೆ ಅದು ಇಂಥವ್ರನ್ನ ಒಳಗೊಳ್ಳುವಂತೆಯಿಂದ, ಎಲ್ಲ ಜನ ಸಮುದಾಯವನ್ನು ಒಳಗೊಳ್ಳೋದು ಇರುತ್ತಲ್ಲ, ಅದು ಭಾಳ ಮುಖ್ಯವಾದ್ದು. ಎಲ್ಲ ಹಿನ್ನೆಲೆಯಿಂದ ಬಂದಂಥ ಆಟಗಾರನ ಒಳಗೊಳ್ತಾ ಹೋಗ್ಬೇಕು. ಅದಕ್ಕೆ ಬೇರೆ ಬೇರೆ ಬಣ್ಣಗಳನ್ನ ಕೊಡ್ಕೊಡುದು. ಮೊಹಮ್ಮದ್ ಶಮಿ ಐ ಎಂಜಾಯ್ಡ್, ಲೈಕ್ ಈ ಪ್ಲೇಡ್ ವೆರಿ ವೆಲ್. ಇನ್ನು ಹರ್ಷಿತ್ ರಾಣಾ ಕೂಡ ಅಷ್ಟೆ. ಸೊ ಅವರು ಒಂದು ಭರವಸೆಯ ಬೌಲರ್ ಅನ್ಸುತ್ತೆ ನನಗೆ. ಅವರು ಭರವಸೆಯನ್ನು ಮೂಡಿಸಿದ್ದಾರೆ. ಲೆಟ್ ಅಸ್ ಸಿ ಅವ್ರದ್ದು ಏನಾಗುತ್ತೆ ಅಂತ ನೋಡ. ಓವರ್ ಆಲ್ ನೀವು ನೋಡಿದರೆ ಇಂಡಿಯಾ ಭಾರತ, ಇನ್ನು ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಅವರು ಟೇಲ್ ಎಂಡರ್ ಆಗಿ ಅದ್ಭುತವಾಗಿ ಬ್ಯಾಟ್ ಮಾಡಬಲ್ಲರು. ಬೌಲಿಂಗ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಆದ್ದರಿಂದ ಓವರ್ ಆಲ್ ನಮ್ಮ ತಂಡ ಹೆಚ್ಚು ಬ್ಯಾಲೆನ್ಸ್ಡ್ ಆಗಿ ನನಗೆ ಕಾಣ್ತಾ ಇದೆ ಪಾಕಿಸ್ತಾನ ತಂಡಕ್ಕಿಂತ. ಅದ್ರ ಜೊತೆಗೆ ಗೌತಮ್ ಗಂಭೀರ್ ಬಂದ ಮೇಲೆ ತಂಡದ ಒಳಗಡೆ ರಾಜಕೀಯ ಬಂದಿದೆಯಲ್ಲ, ಅದೇ ನಾವೇನಾದರೂ ಇಂಡಿಯಾದವ್ರು ಸೋತ್ರೆ, ಗಾಡ್ ಸೇಕ್ ಸೋಲ್ ಕೂಡುದು, ಸೋತ್ರೆ ಅದು ಈ ಒಳ ರಾಜಕೀಯನೇ ಕಾರಣ. ಗೌತಮ್ ಗಂಭೀರ್, ನಮ್ಮ ರಾಹುಲ್ ದ್ರಾವಿಡ್ ಇದ್ರು ನೋಡಿ, ಮುಖ್ಯ ಕೋಚ್ ಆಗಿ ಎಷ್ಟು ಅದ್ಭುತವಾಗಿ ತಂಡವನ್ನು ಮುನ್ನಡೆಸಿದ್ರು. ತಂಡದ ಒಳಗಡೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಬರದಂತೆ ನೋಡ್ಕೊಂಡ್ರು. ಮನಸ್ಸಿಗೆ ಬಂದ ಕಂಡ್ಕೊಂಡಿದ್ದೆಲ್ಲ ಹೇರಿ. ಈ ಗೌತಮ್ ಗಂಭೀರ್ ಹಂಗಲ್ಲ. ಅವರು ನನಗನ್ಸೋ ಹಾಗೆ ಕೋಚ್ ಆಗೋದಕ್ಕೆ ಅಯೋಗ್ಯ. ಅವರು ಯಾವುದ್ಯಾವುದೋ ಕನೆಕ್ಷನ್, ಇಂಡಿಯಾ ಹಂಗೆ ಅಲ್ವಾ, ಯಾವುದ್ಯಾವುದೋ ಕನೆಕ್ಷನ್ನು, ಯಾವುದಾವುದೋ ಪೊಲಿಟಿಕಲ್ ಲೀನಿಂಗು, ಅದು ಒಬ್ಬರು ಒಳಗಿರೋದು ಹೊರಗಿರೋದೆಲ್ಲ ಡಿಸೈಡ್ ಮಾಡೋದು. ಆ ಕಾರಣ ಗೌತಮ್ ಗಂಭೀರ್ ಬಂದಿರ್ಬೋದು. ಬಟ್ ಏನು ಅವ್ರನ್ನ ಎತ್ತಾಕೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಇನ್ನೊಂದು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಭಾರತದ ಕ್ರಿಕೆಟ್ಟಿಗೆ ಅವರ ಕಾಂಟ್ರಿಬ್ಯೂಷನ್ ಕ್ಲಾಸಿಕ್ ಆದ್ದು, ಅನುಮಾನ ಬೇಕಾಗಿಲ್ಲ. ಅವರು ನಾಳಿನ ಪಂದ್ಯದಲ್ಲಿ ಅದ್ಭುತವಾಗಿ ಆಡ್ತಾರೆ. ರೋಹಿತ್ ಆ್ಯಂಡ್ ವಿರಾಟ್ ಪಾಕಿಸ್ತಾನದ ವಿರುದ್ಧ ದೇ ವಿಲ್ ಪ್ಲೇ ಮಾರ್ವಲಸ್ಲಿ, ನೋ ಡೌಟ್ ಅಬೌಟ್ ದ್ಯಾಟ್. ನಾಳೆ
ಅವರ ಆಟವನ್ನು ನೋಡೋದಕ್ಕೆ ನಾನು ಕಾಯ್ತಾ ಕೂತಿದ್ದೀನಿ. 1:00 ಹೋಗಿ ಕೂತ್ಬಿಟ್ಟು ಮ್ಯಾಚ್ ನೋಡಿದ್ರೆ ಮುಗಿಯೋವರೆಗೆ ನಾನು ಆ ಕಡೆ ಎಲ್ಲ ಆಡಲ್ಲ. ನೀವು ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದಂತೂ ನಿಜ, ಇದು ಪಂದ್ಯ ರೋಚಕ ಆಗಿರುತ್ತೆ, ನಾವೆಲ್ಲ ಎಂಜಾಯ್ ಮಾಡ್ಬೋದು. ಯುದ್ಧ ಗಿದ್ದ ಅಂದ್ಕೊಬೇಡಿ, ನಮ್ಮ ಚಾನಲ್ ಅವರು ಮೇನ್ ಸ್ಟ್ರೀಮ್ನವ್ರು ಮನಸ್ಸಿಗೆ ಬಂದಾಗ ಹೆಡಿಂಗ್ ಆಗ್ತಾರೆ. ಭಾರತ ಪಾಕ್ ಯುದ್ಧ, ಭಾರತ ಬಿಡಬಹುದೇ ಏನು ಗೊತ್ತಿಲ್ಲ. ಸೊ ಇದು ಹಾಗೆ ರಾಕೆಟ್ ಬಿಡ್ಬೋದೇ, ಇನ್ನು ಆ ರೀತಿ ಎಲ್ಲ ಯುದ್ಧಕ್ಕೆ ಹೋಲಿಸಿ ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಅದೇನೂ ಅಲ್ಲ, ಇದೊಂದು ಉತ್ಸವ ಅಂತ, ಕ್ರಿಕೆಟ್ ಉತ್ಸವ, ಭಾರತ ಪಾಕ್ ಕ್ರಿಕೆಟ್ ಉತ್ಸವ. ನಾವೆಲ್ಲ ಎಂಜಾಯ್ ಮಾಡಬೇಕು. ಕ್ರೀಡೆ ಅದು ನಮ್ಮಲ್ಲಿ ಕ್ರೀಡಾ ಮನೋಭಾವನೆಯನ್ನು ಬೆಳೆಸಲಿ ಅಂತ ಅಲ್ವಾ. ಎನಿವೆ, ಇದು ಇವತ್ತಿನ ಕ್ರೀಡಾ ವಿಶೇಷ. ನಾಳೆ ಮತ್ತೆ ಬರ್ತೀನಿ, ಮಾತನಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.